ನೋಡಿ ಕಬ್ಬನ್ ಪಾರ್ಕ್ ಇದು. ನಾವು ಇಷ್ಟು ದಿನ ಹೋಗ್ಬೇಕಂತ ಅನ್ಕೋತಾ ಇದ್ವಿ. ಇವತ್ತು ಇಲ್ಲಿ ಫ್ಲವರ್ ಶೋ ಇರೋದ್ರಿಂದ ಈ ಕಬ್ಬನ್ ಪಾರ್ಕ್ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ, ಕಾಡು ಥರ ಇದೆ. ನಾವು 35 ವರ್ಷಗಳ ಹಿಂದೆ ನನ್ನ ಮಗಳನ್ನ ಕರ್ಕೊಂಡು ಈ ಲಾಲ್ ಬಾಗ್ ತೋರಿಸ್ಕೊಂಡು ಕಬ್ಬನ್ ಪಾರ್ಕ್ ತೋರಿಸ್ಕೊಂಡು ಹೋಗಿದ್ದೆ. ಇವತ್ತು ಶೋಗೆ ಬಂದಿದ್ವಿ. ಇಲ್ಲಿ ತಾಯಿ ಆಡ್ತು ಇವತ್ತು ಕಾಂಪಿಟೇಷನ್ ಇದೆ. ಆದರೆ ನಾನು ಜಾಯಿನ್ ಆಗಲಿಲ್ಲ, ಯಾಕೆ ಅಂತಂದರೆ ನೆನ್ನೆ ರಿಸೆಪ್ಷನ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಡೈರೆಕ್ಟಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ, ಮದುವೆಗೆ ಅಟೆಂಡ್ ಮಾಡ್ದೇನೆ. ಹಾಗಾಗಿ ಇದು ನೋಡಿ ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ ಇಲ್ಲಿ ಬಂದಿರೋದು. ಅಟ್ಲೀಸ್ಟ್ ಈ ಒಂದು ಹೂವಿನ ಹಬ್ಬ ನೋಡ್ಲಿಕ್ಕೆ ಒಂದು ನೆವ ಇತ್ತು. ಆಮೇಲೆ ಕಾಂಪಿಟೇಷನ್ ನಾನೇ ಫಸ್ಟ್ ಜಾಯಿನ್ ಆಗಿದೆ. ಆದರೆ ಮದುವೆ ಇದೆ ಅಂತ ಇನ್ವಿಟೇಷನ್ ಬಂದ ತಕ್ಷಣ ನಾನು ಕ್ಯಾನ್ಸಲ್ ಮಾಡಿಕೊಂಡೆ ಇದನ್ನು. ಯಾಕೆ ಅಂತಂದರೆ ಹೆಸ್ರು ಕೊಟ್ಟು ನಾವು ಬರಲಿಲ್ಲ ಅಂತಂದರೆ ಅದು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಮ್ಯಾಮ್ಗೆ ಇನ್ವಿಟೇಷನ್ನ ಫಾರ್ವರ್ಡ್ ಮಾಡಿಬಿಟ್ಟು ನಾನು ಎಕ್ಸಿಟ್ ಆದೆ. ಇವಾಗ ಫ್ಲವರ್ ಶೋ ನೋಡೋಣ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಕಬ್ಬನ್ ಪಾರ್ಕಲ್ಲಿ. ಈಗ ಅದು ನೋಡಲಿಕ್ಕೆ ಹೋಗೋದೆ ಒಂದು ಖುಷಿ. ಆಮೇಲೆ ತಾಯಿ ಆರ್ಟ್ ಕಾಂಪಿಟೇಷನ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅದನ್ನು ನೋಡಲಿಕ್ಕೆ ಹೋಗಬೇಕು. ಇವಾಗ ಹೋಗ್ತಾ ಇದ್ದೀವಿ. ಗಂಗಾ ಅಂತ ನಮ್ಮ ಕನಕಪುರದ ಫ್ರೆಂಡು. ಹಾಗಾಗಿ ನಾನು ಹೇಳಿದೆ ನಾನು ಹೋಗ್ತಾ ಇದ್ದೀನಿ ಕಬ್ಬನ್ ಪಾರ್ಕ್ಗೆ ಅಂತ. ಸರಿ ಟೆಂಪಲ್ಗೆ ಹೋಗ್ಬಿಟ್ಟು ಹೋಗೋಣ. ಇವತ್ತು ನಾಳೆ ನಾಡಿದ್ದು ಆಚೆ ನಾಡಿದ್ದು ಶಿವನ ಟೆಂಪಲ್ಗೆ ಹೋಗಬೇಕು. ಹಾಗಾಗಿ ಈಗ ನಾವು ಶಿವನ ಟೆಂಪಲ್ಗೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಈಗ ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ. ಹಾಗಾಗಿ ಅವ್ರ ಸೊಸೆ ಕೂಡ ಬಂದಿದ್ದಾರೆ. ಹಾಗಾಗಿ ಈಗ ನೋಡಿಕೊಂಡು ಇವಾಗ ನಾವು ಹೋಗೋಣ. ತುಂಬ ಚೆನ್ನಾಗಿದೆ. ನನ್ನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಅವರೆಲ್ಲ ಫೋಟೋಗಳು ಹಾಕಿದ್ರು. ಹಾಗಾಗಿ ಆಮೇಲೆ ಇನ್ನೊಂದು ಏನಂದರೆ ಇವಾಗ ಸೈಕ್ಲೋನ್ ಇರೋದ್ರಿಂದ ನನಗೂ ಭಯ ಇತ್ತು, ಹೇಗಪ್ಪ ಅಂಥೇಳಿ ದೇವ್ರನ್ನ ಕೇಳ್ಕೊತೀನಿ ಮಳೆ ಬರದೇ ಇದ್ದರೆ ಚೆನ್ನಾಗಿರುತ್ತೆ ಅಂತ. ನೋಡೋಣ, ನೋಡಿ ಹೋಗಿ ಅಲ್ಲಿ ಎಂಜಾಯ್ ಮಾಡಿಕೊಂಡು ಬರೋಣ. ನೋಡಿ ಹೂನಲ್ಲಿ ಶಾಮಂತಿಗೆ ಹೂನಲ್ಲಿ ಜಿಂಕೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಇದು ಒಳಗಡೆ ಎಲ್ಲ ಫೋಮ್ ಹಾಕಿರ್ತಾರೆ. ಮಕ್ಕಳುಗಳೆಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಫ್ರೀ ಇದೆ. ಎಂಟ್ರೆನ್ಸ್ ಫೀಸು ಫ್ರೀ. ಇವಾಗ ನೋಡಿ ಹಾಗಲಕಾಯಲ್ಲಿ ಆನೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ. ಫಸ್ಟ್ ಡೇ ಬರಬೇಕಾಗಿತ್ತು, ಫಸ್ಟ್ ಡೇ ಬಂದಿದ್ದರೆ ತುಂಬ ಫ್ರೆಶ್ಶಾಗಿರೋದು. ಈಗೆಲ್ಲ ಒಣಗಿದ ಥರ ಆಗಿದೆ. ಆದರೂ ಇನ್ನೂ 7th ಇದೆ. ಹಾಗಾಗಿ ಬಂದು ನೋಡ್ಕೊಂಡು ಹೋಗಿ, ಒಣಗಿದ್ರೂ ಪರವಾಗಿಲ್ಲ. ಇಲ್ಲಿ ನೋಡಿ ನಮ್ಮ ಕರ್ನಾಟಕ ಮ್ಯಾಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿ. ಆಮೇಲೆ ಜಾನೂರಲ್ಲಿ ಆರ್ಚ್ ರೆಡಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಒಣಗಿದ್ರು ಕೂಡ ಅದ್ರ ಬ್ಯೂಟಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ. ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಳ್ತೀನಿ ಎಲ್ಲೋ ನಮ್ಮ ಟೀಚರೇ ಮಾಡಿರಬೇಕು ಅಂತ ಅಂದ್ಕೊಳ್ತೀನಿ. ಇದು ಕೂಡ ನೋಡಿ ಒಂದು 10 feet ಏನೋ ಇದೆ ಅಂತ ಕಾಣುತ್ತೆ. ಇದು ಕೂಡ ರೆಡಿ ಮಾಡಿದ್ದಾರೆ. ಇಲ್ಲಿ ಡಾಲ್ಫಿನ್ ರೆಡಿ ಮಾಡಿದ್ದಾರೆ, 2 ಕಾವೇರಿ ಮಾತೆಯ ಅಕ್ಕಪಕ್ಕ ಇದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ಗಳು ಕೂಡ
ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಬಂದಿದ್ದಾರೆ. ಹಾಯ್ ನೋಡಿ, ನಮ್ಮ ಜಯಂತಿ ರತನ್ ಮೇಡಮ್ಮು 6 months ಬ್ಯಾಕು ನಮಗೆ ಆನೆ ಮಾಡೋದನ್ನ ಹೇಳ್ಕೊಟ್ಟಿದ್ರು. ಅವಾಗ ಹೇಳ್ತಾ ಇದ್ರು ನಾವು ಎಲೆಗಳನ್ನು ಕೂಡ ಯೂಸ್ ಮಾಡಿ ಮಾಡ್ಬೋದು ಅಂತ. ಬಾಳೆ ಎಲೆ ಫೋಲ್ಡ್ ಮಾಡಿ ಮಾಡೋದು ತುಂಬ ಕಷ್ಟವಾಗಿರುತ್ತೆ. ಇವರು ಸುಲಭವಾಗಿ ಕೊಂಬೆಗಳನ್ನ ಕಿತ್ಕೊಂಬಂದ್ಬಿಟ್ಟು ಆನೆ ಅಲಂಕಾರ ಮಾಡಿಬಿಟ್ಟಿದ್ದಾರೆ. ಅಂದರೆ ಎಲ್ಲ ಬಾಡ್ತಾ ಇದೆ. ನಾವು ಮೊನ್ನೆ ಬರಲಿಕ್ಕೆ ನಾವು ಊರಲ್ಲಿ ಇರಲಿಲ್ಲ, ಹಾಗಾಗಿ ಬರಲಿಕ್ಕಾಗಲಿಲ್ಲ. 27th ಕೂಡ ಕಾಂಪಿಟೇಷನ್ ಇತ್ತು, ಹಾಗಾಗಿ ನಾವು ಕಾಂಪಿಟೇಷನ್ಗೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಬಂದಿದ್ದೀನಿ. ಇವತ್ತು ಬಂದು ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ. ಎಲ್ಲರೂ ಇನ್ನೂ 6 days ಇರುತ್ತೆ, ಹಾಗಾಗಿ ಎಲ್ಲರೂ ನೋಡ್ಲಿಕ್ಕೆ ಬನ್ನಿ. ತುಂಬ ಚೆನ್ನಾಗಿದೆ ನೋಡಿ. ನೋಡಿ ಎಲ್ಲ ಫಂಗಸ್ ಹತ್ಬಿಟ್ಟಿದೆ ಇವಾಗಲೇ ಹಾಗಲಕಾಯಿಗಳು. ನೀವು ಬೇಗ ಬಂದು ಹೋಗಿ ನೋಡ್ಕೊಂಡು ಹೋಗಿ. ನಾವು ಫಸ್ಟ್ ಡೇ ಅಂತೂ ಬರಬೇಕಾಗಿತ್ತು ಅನಿಸುತ್ತೆ, ಆಗಲಿಲ್ಲ ಅಷ್ಟೆ. ಹಾಗಾಗಿ ಈಗಲಾದರೂ ಬಂದು ನೋಡ್ಕೊಂಡು ಹೋಗಿ. ಎಲ್ಲ ಚೇಂಜ್ ಮಾಡ್ತಾರೆ, ಆದರೆ ಈ ಸರ್ತಿ ಏನು ಇವರೆಲ್ಲ ಚೇಂಜ್ ಮಾಡಿಸ್ಲಿಲ್ಲ. ಲಾಲ್ಬಾಗಲ್ಲಿ ಅಂತಂದರೆ ಅಲ್ಲಿ ನೀರು ಆವಾಗ ಸ್ಪ್ರಿಂಕಲ್ ಆಗ್ತಾ ಇರುತ್ತೆ, AC ಕ್ರಿಯೇಟ್ ಮಾಡಿರ್ತಾರೆ, ಹಾಗಾಗಿ ಅದು ಫ್ರೆಶ್ ಆಗಿರುತ್ತೆ. ಆದರೆ ಇಲ್ಲಿ ಆ ಥರ ಏನೂ ಮಾಡಿಲ್ಲ. ಇದು ಓಪನ್ ಪ್ಲೇಸು, ಹಾಗಾಗಿ ಇಲ್ಲಿ ಈ ಥರ